ನಮಸ್ಕಾರ ರೀ ಎಲ್ರಿಗೂ. ನಾವು ರೀ ಪಾರಬಟ್ಟಿ ಮಂದಿ. ನಮಸ್ತೆ. ನಮ್ಮ ಮೇಡಮ್ ಅವ್ರ ಬರ್ತ್ಡೇ ಅದ ರೀ. ಆಲ್ರೆಡಿ ಸ್ಟೇಟಸ್ ಸ್ಟೋರಿ ಏನಾರ ನೋಡಿರ್ತೀರಿ ನೀವು, ಹಾಕಿನ ಆಲ್ರೆಡಿ. ಸೊ ಅದಕ್ಕೆ ಜೂನ್ 1ನೇ ತಾರೀಕು ಹಿಡ್ಕೊಂಡೇ ನಮ್ಮದು ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ಏನೇನು ಮಾಡ್ಬೇಕು ಏನೇನಿಲ್ಲ ಅಂತೇಳಿ ಜೂನ್ 1ನೇ ತಾರೀಕು ಹಿಡ್ಕೊಂಡೆ ಒಂದೆರಡು ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ಊಟ ಕೊಡೋದಾಗಿರ್ಬೋದು, ಮತ್ತು ಸೊ ನಮ್ಮ ಖುಷಿಗೋಸ್ಕರ ಒಂದು ಕೇಕ್ ಕಟ್ ಮಾಡೋದಾಗಿರ್ಬೋದು, ಇವೆಲ್ಲ ಮಾಡಿವಿ ಆಲ್ರೆಡಿ. ಇಲ್ಲಿ ಹೋಲ್ ಡೇ ಪೂಜೆ ಇಟ್ಕೊಂಡಿದ್ದಾರೆ ರೀ ಟೆಂಪಲ್ ಒಳಗೆ. ಸೊ ಇಲ್ಲಿಂದ ಪೂಜೆ ಆಗ್ಯದ. ಅಲ್ಲಿ ಇನ್ನೊಂದು ಹನುಮಾನ್ ಟೆಂಪಲ್ ಅದ ರೀ, ಅಲ್ಲಿ ಪೂಜೆ ಇಟ್ಕೋಬೇಕಂತೇಳಿ ಟ್ರೈ ಮಾಡ್ದೆ. ಅಲ್ಲಿ ಅಭಿಷೇಕ ಮಾಡಿಸ್ಬೇಕು ಅಂತೇಳಿ ಟ್ರೈ ಮಾಡ್ದೆ, ಬಟ್ ಅಲ್ಲಿ ಆಗಲಿಲ್ಲ ರೀ. ನಾವು ಹೋದಾಗ ಅಲ್ಲಿ ಒಬ್ರು ಯಾರೋ ಆ ಟೆಂಪಲ್ ಬಳಿ ಯಾರೋ ತೀರ್ಕೊಂಡಿದ್ರು ಹಂಗಾಗಿ ಆಗಲಿಲ್ಲ ಅದು. ಮತ್ತು ಅಲ್ಲಿ ಯಾರು ಪೂಜೆ ಮಾಡ್ತಾರಂತ ಗೊತ್ತಾಗಲಿಲ್ಲ ನಮಗೆ. ಪೂಜಾರಿ ಅಲ್ಲಿ ಯಾರೂ ಪೂಜಾರಿನೇ ಇಲ್ಲ ಅಂತ ರೀ, ಪೂಜಾರಿ ಸಿಗಲಿಲ್ಲ. ಸೊ ನಮ್ಮಲ್ಲೊಬ್ಬರು ಪೂಜಾರಿ ಸಿಕ್ಕಾರೀಗ. ಈ ಪೂಜಾರಿ ಕರ್ಕೊಂಡು ಬರ್ರಿ ಪೂಜಾರಿ, ಇವತ್ತಿನ ವ್ಲಾಗ್ ಎಂಡ್ ಆಗ್ತದೆ ಬರ್ರಿ ಸರ್. ಬರೀ ಇಂಥದೆಯಾ? ನಮ್ಮ ಸರ್ ಬಂದಾರ, ಒಳಗೆ ಹೋಗಿ ಬರ್ತೀವಿ. ಮತ್ತು ಸರ್ ಆಳ್ಬೇಡ ಸರ್, ಹೋಲ್ಬಿಟ್ರೆ ಆಳ್ಬೇಡ. ಅಳ್ಳತ್ತಿಲ್ಲ ನಾ ಯಾಕೆ ಹೇಳಿ. ಆಳ್ಬೇಡ ಸರ್, ಆಳ್ಬೇಡ. ಸಿಗ್ತಲ್ಲ ಒಳ್ಳೆ ಆಗೋದಿಲ್ಲ, ಒಳ್ಳೇದಕ್ಕೆ ಆಳ್ಬೇಡ ಸರ್, ಆಗೋದಿಲ್ಲ ಒಳ್ಳೇದಕ್ಕೆ ಅಂತ. ಸಿಕ್ಕರು ಒಳ್ಳೇದಕ್ಕೆ, ಬಿಟ್ಟರು ಒಳ್ಳೇದು ಸರ್. ಇಂಥ ಮಾತಾಡ್ಬೇಡ. ನೆವರ್ ಗಿವ್ ಅಪ್, ಯಾವತ್ತೂ ಬಿಟ್ಕೊಡೋ ಮಾತೇ ಇಲ್ಲ. ಯಾಕಡೆ ಹೋಗಮ್ಮ, ಇಲ್ಲಿ ಈ ಕಡೆ ಹೋಗಂಬ ಬೈ. ನಾನು ಲಕ್ಕಿತ್ತು ಅಂತಂದ್ರಲ್ಲ, ಇವತ್ತು ಆಕಿನೂ ಬಂದಿರ್ಬೇಕು. ಇವತ್ತು ಹಾಗೆ ಬರ್ತ್ಡೇ ಅದ. ಅಪ್ಪನ ಗುಡಿ ನಮಸ್ಕಾರ ಮಾಡಬೇಕು ಅಂತ ಆಶೀರ್ವಾದ, ಶಾಣಬಸಪ್ಪನ ಆಶೀರ್ವಾದ ಸಿಕ್ಕದ. ಹಾಂ, ಚೆಕ್ ಹಂಗೆ ಏನಾರು ಸಿಗ್ಬೇಕು ನೋಡಿ, ಕೋಇನ್ಸಿಡೆನ್ಸ್ ಆಗಿ ಭಾರಿ ಮಜಾ ಇರುತ್ತೆ. ಒಂದೆರಡು ಮೂರು ಸಲ ಹಿಂಗೆ ಸಿಕ್ಕಿದ್ದೇವೆ ನಾವು ಅಪ್ಪನ ಜಾತ್ರೆಗ, ಅಲ್ಲಿ ಇಲ್ಲಿ ಒಂದೆರಡು ಮೂರು ಸಲ, ಭಾಳ ಸಲ ಹಿಂಗೆ ಆಗ್ಯದ. ಮೇಡಮ್ ದೇವ್ರ ಅಭಿಷೇಕ 3 ಟೈಮ್ ಮಾಡಿದ್ವಿ. ಆಶೀರ್ವಾದ ಇತ್ತು ಅಂದ್ರೆ ಸಿಗ್ತೀರಿ. ಅಪ್ ಟು ದೇವ್ರಂತಿ ಪಾಳಿ ನಿಂದಿರ್ಬೇಕೇನು ಬೈ ಒಳಗೆ ಹೋಗ್ಬೇಕಂದ್ರೆ ಮಾಡ್ಕೋದ ಇಲ್ಲೇ ನಡೀತದೆ. ಸೊ ಗಾಡಿ ಪೆಟ್ರೋಲ್ ಹಾಕೊಂಡು ನಾನು ನಡ್ತೀನಿ ರೀ. ಒಬ್ಬರು ಭಾಳ ಮುಖ್ಯವಾದ ವ್ಯಕ್ತಿ ಇದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೇಕಂತೇಳಿ. ಅದಕ್ಕೆ ನಾ ಡೈರೆಕ್ಟ್ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತೀನಿ ರೀ, ಅವ್ನಿಗೆ ಕರ್ಕೊಂಡು ಹೋಗ್ಬೇಕಂತೇಳಿ. ಪೂರ್ತಿ ವ್ಲಾಗ್ ನೋಡ್ರಿ, ಏನೇನಾಗ್ತದೆ ಅಂತ ನಿಮಗೆ ಡೀಟೇಲಾಗಿ ಗೊತ್ತಾಗ್ತದೆ. ಜರಾ ಸುಳ್ಳು ಹೇಳೋದು ಕಮ್ಮಿ ಮಾಡು. ಹಾಂ, ಎಲ್ಲಿದ್ದೆ ಅಂತ ಕೇಳಿದಾಗ ಎಲ್ಲಿದ್ದಿದ್ದು ಅಂತೇಳಿ ಕರೆಕ್ಟ್ ಹೇಳ್ಬೇಕು. ಅದು ಬಿಟ್ಟು ಮನೆಗೆ ಕುಂತು ಸಿದ್ಧಿಪ್ರಿಯ ಹೋಟೆಲ್ನಾಗ ಇದ್ದೀನಿ, ಕೋರ್ಟ್ ಬಲ್ಲಿದ್ದೀನಿ, ಅಲ್ಲಿದ್ದೀನಿ, ಇಲ್ಲಿದ್ದೀನಿ, ಇವೆಲ್ಲ ಉದ್ರಿ ಕತ್ತಿ ಹೇಳ್ಬೇಡ. ಏನು ನೀನು ಅಂಥವ್ರಿಗಿಲ್ಲ, ದುನಿಯಾ ಮಂದಿ ನೋಡಿನ, ಭಾಳ ಮಂದಿ ನೋಡೀನಿ. ಏನಪ್ಪಿ? ಹಾಂ, ಲೈವ್ ಲೊಕೇಶನ್ ಹಾಕಂದ್ರೆ 2 ಗಂಟೆ ಬಿಟ್ಟು ಲೈವ್ ಲೊಕೇಶನ್ ಹಾಕೋದು ಮಾಡ್ಬೇಡ. ಹೋತಮ್ಮ ನಿಮ್ಮ ಮನೆಗೆಲ್ಲ ಓಡಾಡಿ ಬಂದಿನ. ಈಗ ಕೆಲಸ ಇರ್ತಾವ, ಪಟ್ಟದ ಕರ್ದ ಬರ್ಬೇಕು. ಹೆಂಗಿರ್ಬೇಕು ನೀ ಮೆಚೂರ್ಡ್ ಪರ್ಸನ್ ಆಗಿ, ಏನು ನನಗಿನ ಸೀನಿಯರ್ ಆಗಿ, ಏನೋ ಮತ್ತು ಗಾಡಿ ಮೇಲೆ ಕೂತ ಹಲಕಿಸೈತಿ, ಮಾರಿ ಬಂಕ್ ಮಾಡಿ ಆ ಕಡೆ ನೋಡ್ಕೊತ ಹಲಕಿಸೈತಿ. ನೀವು ಒಬ್ಬ ಕುಡಿದ್ರೆ ನಾ ಏನು ಮಾಡಿ ಏನು? ಹಾಂ, ಇನ್ನೊಂದು ಹೇಳು, ನೀ ಹೇಳಿ ಇನ್ನೊಂದು ಚಾನು ಇದು ಹಿಂದೆ ಹಾಡ ಕುಡಿಸ್ತೀನಿ. ಜನ ಸೇವೆಗೆಂದೇ ಹುಟ್ಟಿರುವ ಹೇಳಿ ಹಾಡ ಬೇಕಿಲ್ಲ ಹಿಂದೆ ಬ್ಯಾಕ್ಗ್ರೌಂಡೇ. ಬೈ ಇನ್ನೊಂದು ಚಾ ಕೊಡು. ಹಾಂ, ಜನ ಸೇವೆಗೆಂದೇ ಹುಟ್ಟಿರುವ ಇಂದು ತಾಯಿ ಗುಣ ತೀರೋದಿಲ್ಲ ಋಣ. ಮೊದಲ ಅಪ್ಪನ ಗುಡಿಗೆ ಹೋಗ. ನಿನ್ನ ಗಾಡಿ ಇಲ್ಲೇ ಅಲ್ರಿ ಹಚ್ಚು. ನಿಂದು ಪೆಟ್ರೋಲ್ ಸೇವ್ ಮಾಡ್ತೀನಿ ಇವತ್ತು ನಾ. ಓಕೆ, ಇವತ್ತೆಲ್ಲ ಖರ್ಚ ನಂದೇ, ಬರೀ ಗಾಡಿ ಪೆಟ್ರೋಲ ಆಯ್ತಪ್ಪ. ಅದು ಆಗೋಣ. ಇದು ಗಾಡಿ ಸ್ವಲ್ಪ ಇದು ಬೆಲ್ಟ್ ಹೋಗ್ಯದ, ಬೆಲ್ಟ್ ಹಾಕೋ ಮಮ್ಮಿ. ಆಮೇಲೆ ಹೇಳ್ತೀನಿ ನನಗೆ ಏನೇನಂತೇಳಿ. ಓಕೆ. ಸೊ ಅಪ್ಪ ಟೆಂಪಲಿಗೆ ಬಂದೀವಿ ರೀ. ಅದೇ ಹೇಳಕ್ಕೆ ಅವೆಲ್ಲ ರೀಲ್ಸ್ನಾಗ ಕಟ್ಟೆ ಚಲೋ ಬೈ. ಇದು ರಿಯಾಲಿಟಿ, ಅದು ರಿಯಾಲಿಟಿ ಒಳಗೆ ಕಟ್ಟಿದ್ದ, ರೀಲ್ಸ್ ಒಳಗೆ ಕಟ್ಟಿಲ್ಲ. ಈಗ ಹೋಗಮ್ಮಿ, ಹೇಳ್ತೀನಿ ಕೇಳಿ, ವಿಡಿಯೋದಾಗ ಹೇಳ್ತೀನಿ ಕಪ್ಪ. ಈಗ ಹೋಗಮ್ಮಿ, ಹೋಗಿ 3 ತಾರೀಕು ಅಂದ್ರೆ ಯಾವಾರ ಆಗ್ತದ? ಮಂಗಳವಾರ ದಿನ ಇಲ್ಲಿ ಅಪ್ಪ ಟೆಂಪಲ್ ಒಳಗೆ ಎಷ್ಟು ಸಲ ಅಭಿಷೇಕ ಮಾಡ್ತಾರೆ ನೋಡೋರು. ಪೂರಾ ಹೋಲ್ ಡೇ ಅಭಿಷೇಕ ಅವತ್ತು ನಮ್ಮದೇ ಇರ್ಬೇಕು. ಹಾಂ, ಏನು ಆಯ್ತು. ಅದೇ 3 ಸಲ ಬರ್ತೀನಿ. ಹಾಂ, 1500 ರೂಪಾಯಿ. ಯಾವ್ಯಾವ ಟೈಮಿಗೆ ಆಗ್ತದೆ ಸರ್ ಪೂಜೆ? ನಸಕ್ನಾಗ ರೀ, ಮಧ್ಯಾಹ್ನ ಮತ್ತು ಸಾಯಂಕಾಲ ರೀ. ಓಕೆ, ಸರಿ ಸರ್. ಅಂದರೆ 3 ಸಲ ಬರ್ರಿ ಸರ್. ಮುಂಜಾನೆ, ಮಧ್ಯಾಹ್ನ, ಸಂಜೆ 3 ಸಲ ಬರ್ರಿ.
ಬೆಳಗ್ಗೆ ಪೂಜಾ, ಮಧ್ಯಾಹ್ನದ ಪೂಜಾ, ಸಾಯಂಕಾಲದ ಪೂಜಾ. ಪೂಜೆ ಅಲ್ಲದ ಅಭಿಷೇಕ ಅದ. ಅವ್ರು ಕೊಟ್ಟು ವಾಚ್ ಅದ ರೀ. ಇದ್ರೊಳಗೆ ಏನಾಗ್ಯದಪ್ಪ ಅಂದ್ರೆ ಇದು ಬೆಲ್ಟ್ ಹೋಗ್ಯದ. ಇದು ಸ್ವಲ್ಪ ಹಾಕ್ಸಮಿ. ಅವ್ರು ಕೊಟ್ಟು ವಾಚ್ ಅದ. ಅವ್ರ ಬರ್ತಡೇ ದಿನ ಚಲೋ ಇರಬೇಕೆಲ್ಲ. ನಾನು ಚಲೋ ಇರಬೇಕು, ಅವರು ಚಲೋ ಇರಬೇಕು, ವಾಚ್ನೂ ಚಲೋ ಇರಬೇಕು. ಎಲ್ಲ ಬರ್ತೀನಿ ನೋಡ್ರಿ. ಅಡ್ವಾನ್ಸ್ 400 ಕೊಡ್ತೀನಿ ರೀ ಈಗ. ಅಂದರು ಊರು ಹೆಸರು ಆಯ್ತು ರೀ. ಇದು ಲಾಕ್ ಹೋಗಿತ್ತು. ಲಾಕ್ ಹಾಕ್ಕೊಂಡು ಲಾಕ್ ರಿಪೇರಿ ಆಯಿತು. ಸೊ ಇಲ್ಲಿ ಬಂದೀವಿ ರೀ. ಹನುಮಂದೇವ್ರ ಗುಡಿ ಪೂಜೆ ಮಾಡಿಸ್ಬೇಕು ಯಾರು ಕೇಳ್ರಿ ಅಂತೇಳಿ. ಪಾಪ ಇಲ್ಲಿ ತೀರ್ಕೊಂಡ್ರಿ ಇವತ್ತು. ಸೊ ಹಾಗಾಗಿ ನಾಳೆಗೆ ಮಾತಾಡಬೇಕು. ನೋಡ್ಬೇಕೇನಾಗ್ತದ ನಾವು. ಇವಾಗ ಎಲ್ಲ ಕಡೆ ಓಡಾಡಿ ಊಟ ಮಾಡ್ಬೇಕಂತ ಬಂದೀವಿ ರೀ. ಊಟ ಮಾಡ್ತೀವಿ. ಊಟ ಮಾಡಿ ಈವ್ನಿಂಗ್ ವೃದ್ಧಾಶ್ರಮಕ್ಕೆ ಹೋಗ್ತೀವಿ. ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ವೃದ್ಧರಿಗೆ ಊಟ ಕೊಡ್ತೀವಿ ರೀ. ಅಲ್ಲೇ ಕೇಕ್ ಕಟಿಂಗ್ ಮಾಡ್ಬೇಕಂಬ ಪ್ಲ್ಯಾನ್ ಅದ. ಅಲ್ಲೇ ಕೇಕ್ ಕಟ್ ಮಾಡ್ತೀವಿ. 3 ತಾರೀಕು ಫುಲ್ ಹೋಲ್ ಡೇ ಶರಣಬಸವೇಶ್ವರ ದೇವಸ್ಥಾನದೊಳಗೆ ಒಂದು ದಿನಕ್ಕೆ 3 ಸಲ ಪೂಜೆ ಆಗ್ತದಂತ ರೀ. ಮಾರ್ನಿಂಗ, ಮಧ್ಯಾಹ್ನ, ರಾತ್ರಿ. ಸೊ 3 ಟೈಮ್ ಪೂಜೆ ಇಟ್ಟಿನಿ ಅವತ್ತಿನ ಅಭಿಷೇಕ. ಮತ್ತು ಇನ್ನೊಂದು ಹನುಮಂತರ ಗುಡಿ ಅದ ರೀ. ಆ ಹನುಮಂತರ ಗುಡಿ ಬಲ್ಲಿ ಹೋಗಿದ್ದ. ಅಲ್ಲಿ ಹನುಮಂತರ ಗುಡಿಗೆ ಪೂಜೆ ಯಾರು ಮಾಡ್ತಾರಂತ ಗೊತ್ತಿಲ್ಲ ನಮಗೆ. ಕೇಳ್ಬೇಕಂತ ಹೋಗಿದ್ದ. ಅಲ್ಲೊಬ್ಬರದ್ದು ಡೆತ್ ಆಗಿತ್ತು, ತೀರ್ಕೊಂಡಿದ್ರು. ಹಾಗಾಗಿ ವಾಪಸ್ ಬಂದೀವಿ. ನೋಡ್ಬೇಕು ಅಲ್ಲಿ ಯಾರು ಪೂಜೆ ಮಾಡ್ತಾರಂತ ತಿಳ್ಕೊಂಡು ಹನುಮಂತವ್ರಿಗೆ ಅಭಿಷೇಕ ಮಾಡಿಸ್ಬೇಕನ್ನತ್ತದ ರೀ ಅವತ್ತಿನ ದಿನ. ಬಾರೋ ವ್ಲಾಗ್ ಮಾಡತ್ತೀನಿ. ಬಾ, ವ್ಲಾಗ್ನೇ ಬರ್ತಿ. ಹಾಂ ಚಾಲು. 1 2 ಈಗ ಚಾಲು ಆಗ್ಬೇಕಾ? ಲೇಟ್ ಆಗ್ಬಾರ್ದು. ವಿಡಿಯೋ ಡ್ಯೂರೇಷನ್ ಇದು 30 ಮಿನಿಟ್ಸ್ ಮ್ಯಾಲೆ ಹೋಗ್ಬಾರ್ದು. ಬಾ ಜಲ್ದಿ. ನೀನೇ ಹೇಳಿಲ್ಲ, ನೀನೇ ಹೇಳಿ. ಇಲ್ಲಿದು ಒಂದರ ಕ್ಲಿಪ್ ಬರಬೇಕು. 1 ಸಲರೇ ಬರಬೇಕು. ಅಣ್ಣ ಊಟ ಪ್ಯಾಕ್ ಮಾಡತ್ತಾರ. ಊಟ ಕಲೆಕ್ಟ್ ಮಾಡ್ಕೊಳಕ್ಕೆ ಬಂದೀವಿ. ಹೊಸ ಮಂದಿ ಬರ್ಬೇಕು ನೋಡ್ರಿ, ಹಾಡು ಹಾಕ್ರ. ಹೊಸ ಮಂದಿ ಬರ್ಬೇಕು ನೋಡ್ರಿ, ಹಾಡು ಹಾಕ್ರ. ಶ್ರೀ ಬಸವಣ್ಣ ಹೋಟೆಲ್ ಮತ್ತು ಕನ್ನಡಿ ವತಿಯಿಂದ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಊಟ ಪಾರ್ಸಲ್ ತೊಗೊಂಡಿವಿ. ಅಣ್ಣನ ಗಾಡಿ ಪೆಟ್ರೋಲ್ ಆಯಿತು. ನಾ ಹೋಗಿ ಪೆಟ್ರೋಲ್ ತೊಗೊಂಡು ಹೊಂಟೇನ್ರಿ. ಈಗ ತರಬೇಕು. ಇಂಥ ಟೈಮ್ನಾಗ ನೋಡ್ರಿ ಅದನ್ನು ಪೆಟ್ರೋಲ್ ಹಾಕಬೇಕು. ಇನ್ನು ಕೇಕ್ ಕಲೆಕ್ಟ್ ಮಾಡ್ಕೋಬೇಕು. ಇಡ್ರ ಸುಮ್ಕೆ ಇಡ್ರಿ. Thank you. ಹ್ಯಾಪಿ ಬರ್ತ್ಡೇ ಟು ಪೂಜೆ ಅವರಿಗೆ. ಆಶೀರ್ವಾದ ಮಾಡ್ರಿ. ಆಶೀರ್ವಾದ ಮಾಡ್ರಿ.
ಆಗಲಿ ಕೆಲಸ ಕಾರ್ಯವಾಗಲಿ ಹಂಗೆ ಬರ್ತಾ ಇರಿ ನೀವು. ರೈಟ್ ರೀ ವಿಶ್ ಹ್ಯಾಪಿ ಬರ್ಡೇ ಪೂಜಾ ಅವರಿಗೆ. ನಮ್ಗೆಲ್ಲರಿಗೆ ಊಟದ ವ್ಯವಸ್ಥೆ ಮಾಡಿ ಕೊಟ್ಟಾರೆ ಪೂಜಾ ಅವರು. ಅವರೆಲ್ಲ ನಮಗೆ ಗೊತ್ತಿಲ್ಲ. ಪೂಜಾ ಅವರು ವಿಶ್ ಪೂಜಾ ಅವರಿಗೆ ಅವರೆಲ್ಲರೂ ಕಾಲ ಸುಖವಾಗಿ ಬಾಳಲಿ. ನೀವೆಲ್ಲ ಏನು ಅನ್ಕೊಂಡ್ರೆ ಅವೆಲ್ಲ ಸಕ್ಸಸ್ ಆಗಲಿ ಪೂಜಾ ಅವರಿಗೆ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ನಿಂದು ಜಲ್ದಿ ಮ್ಯಾರೇಜ್ ಅಲ್ರಿ. ವೀರೇಶ ಪೂಜಾದ ಮದುವೆ ಆಗಲಿ. ಮತ್ತೆ ಬರ್ರಿ ಮದುವೆ ಮಾಡ್ಕೊಂಡು. ರೈಟ್ ರೀ ಹಾಂ ತೊಗೊಂಡು ಕೊಟ್ಟ. ಥ್ಯಾಂಕ್ ಯು. A21 ಪೂಜಾ ಅವರಿಗೆ ಉತ್ತಮ ಶುಭಾಶಯಗಳು. 100 ಕಾಲ ಚೆನ್ನಾಗಿ ಬಾಳ್ರಿ. ನೀವು ಅನ್ಕೊಂಡಿದ್ದೆಲ್ಲ ಆಗಲ್ರಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲ್ರಿ. ಥ್ಯಾಂಕ್ ಯು. ಸೊ ಬರ್ಡೇ ದಿನ ಎಲ್ಲೂ ಮೀಟ್ ಆಗಲಿಲ್ಲ ಅಂತಂದ್ರೆ ಕಡೆಗೆ ಎಲ್ಲರೂ ಮೀಟ್ ಆಗ್ತಿದ್ದೇವೆ ರೀ. ಈ ಸಲ ಎಲ್ಲೂ ಮೀಟ್ ಆಗಪ್ಲೇ ಇಲ್ಲ. ಮುಂದಿನ ಸಲ ಈ ಸಲ ಜೊತೆಗೆ ಬಂದಿಲ್ಲ, ಮತ್ತು ಮುಂದಿನ ಸಲ ಈ ಗುಡಿಗೆ ಜೊತೆಗೆ ಬರ್ತೀವಿ ಅಂತ ಅನ್ಕೋತೀನಿ. ನೋಡೋಣ ಏನಾಗ್ತದ. ಸೊ ಜಸ್ಟ್ ಅಪ್ಪ ಟೆಂಪಲಿಗೆ ಬಂದೀನಿ ರೀ. ಇವತ್ತು ಹೋಲ್ ಡೇ ಪೂಜೆ ಇಟ್ಟಿನಲ್ರಿ. 3 ಟೈಮ್ಸ್ ಪೂಜೆ ಇಟ್ಕೊಂಡಿದ್ದ. ಮಾರ್ನಿಂಗ, ಮಧ್ಯಾಹ್ನ ಮತ್ತು ಈಗ ಈವ್ನಿಂಗ್ 3 ಟೈಮ್ ಬರ್ಲಿಕ್ಕಾಗಲ್ಲ ರೀ. ಸೊ ಹಂಗಾಗಿ ಡ್ಯೂಟಿ ಮುಗಿಸ್ಕೊಂಡು ಈಗ ಬಂದೀನಿ. ಇವಾಗ ಹೋಗಿ ಈ ಪೂಜೆ ಅಟೆಂಡ್ ಆಗ್ತೀನಿ. ಪೂಜೆ ಅಟೆಂಡ್ ಆಗಿ ನಮ್ಮ ಮೇಡಮವ್ರ ಸಲುವಾಗಿ ದೇವ್ರ ಹತ್ರ ಏನಾರ ಕೇಳ್ಕೊತೀನಿ. ಏನಿಲ್ಲ ಕೇಳ್ಕೊಳಕ್ಕೇನಿಲ್ಲ, ಅವ್ರು ಅಂದ್ಕೊಂಡಿದ್ದಾಗಲಿ, ಅವ್ರು ಏನೇನು ಅಂದ್ಕೊಂಡ್ರಲ್ಲ, ಏನೇನು ಆಗಬೇಕು ಅಂತ ಅಂದ್ಕೊಂಡ್ರಲ್ಲ ಎಲ್ಲನೂ ಆಗಲಿ. ಅವ್ರಿಗೆ ಫ್ರೀಡಮ್ ಸಿಗಲಿ, ಗೌರ್ಮೆಂಟ್ ಜಾಬ್ ಆಗಲಿ, ಭಾಳ ಕಷ್ಟಪಟ್ಟು ಓದ್ಲತ್ತಾರ, ಗೌರ್ಮೆಂಟ್ ಜಾಬ್ ಆಗಲಿ. ಕೆಲವೊಂದು ಸಲ 0.5 1 ಮಾರ್ಕ್ಸ್ನಾಗೆ ಹೋಗ್ಯಾವ. ಸೊ ಆ 0.5 1 ಮಾರ್ಕ್ಸ್ನಾಗ ಹೋಗಿದ್ದು ಮತ್ತೊಂದು ಅಟೆಂಪ್ಟ್ ಒಳಗೆ ಅವ್ರದ್ದೆಲ್ಲ ಕ್ಲಿಯರ್ ಆಗಲಿ, ಎಕ್ಸಾಮ್ಸ್ ಕ್ಲಿಯರ್ ಆಗಲಿ, ಗೌರ್ಮೆಂಟ್ ಜಾಬ್ ಆಗಲಿ, ಫ್ರೀಡಮ್ ಸಿಗಲಿ, ಅಷ್ಟೇ, ಮತ್ತೇನಿಲ್ಲ. ಜೀವನದಾಗ ಅವ್ರು ಖುಷಿಯಾಗಿರಲಿ. ಇನ್ನು ಭಾಳ ಅದ ಕೇಳ್ಕೊಳಕ್ಕೆ, ಬಟ್ ಸಾಕು, ವಿಡಿಯೋ ಒಳಗೆ ಇಷ್ಟೇ ಸಾಕು. ಇನ್ನು ಕೇಳ್ಕೊಳ್ಳೋದು ಭಾಳ ಅದ. ಓಕೆ.